ಸಂಗೀತದಲ್ಲಿ ಶಿಖರ ಏರಿದ ಮಹಾನ್ ಚೇತನ, ಸರಳತೆಯಲ್ಲಿ ಎಲ್ಲರನ್ನೂ ಮೀರಿಸುವ ಸಜ್ಜನ, ಆಕಾಶಕ್ಕಿಂತ ವಿಶಾಲವಾದ ಹೃದಯವಂತ, 17 ಭಾಷೆ, 26,000 ಹಾಡುಗಳು, 20 ದೇಶಗಳಲ್ಲಿ ಕಾರ್ಯಕ್ರಮ. ಹೌದು, ಇವರೊಬ್ಬ ಮಹಾನ್ ಗಾಯಕ. ಇವರ ಬಗ್ಗೆ ಹೇಳೋಕೆ ಪದಗಳೇ ಸಾಲದು. ಅಷ್ಟರ ಮಟ್ಟಿಗೆ ಸಂಗೀತದಲ್ಲಿ ಸಾಧನೆ ಮಾಡಿ ಎಲೆಮೆರೆ ಕಾಯಿಯಂತೆ ಜೀವಿಸುತ್ತಿರುವ ಸಂಗೀತ ಯೋಗಿ, ಗಾನ ಗಂಧರ್ವ ಅಜಯ್ ವಾರಿಯರ್. ಸಂಗೀತ ಕ್ಷೇತ್ರದಲ್ಲಿ ಬಹುದೊಡ್ಡ ಹೆಸರು ಮಾಡಿದ ಇವರು ಬಹಳ ಸರಳ ಜೀವಿ. ಸುಮಾರು 24,000 ಹಾಡುಗಳನ್ನ 16 ಭಾಷೆಗಳಲ್ಲಿ ಹಾಡಿ ಪ್ರಪಂಚದಾದ್ಯಂತ ಕೋಟ್ಯಾಂತರ ಅಭಿಮಾನಿಗಳ ಮನಗೆದ್ದ ಏಕೈಕ ಗಾಯಕ. 20ಕ್ಕೂ ಹೆಚ್ಚು ದೇಶಗಳಲ್ಲಿ ಸಂಗೀತ ಕಾರ್ಯಕ್ರಮಗಳನ್ನ ನೀಡಿದ ಗಾನಯೋಗಿ. ಜುಮ್ ಜುಮ್ ಮಾಯಾ, ಜುಮ್ ಜುಮ್ ಮಾಯಾ, ಪ್ರಾಯ ಬಂದ್ರೆ ಏನಿದು ಮಾಯಾ, ಜುಮ್ ಜುಮ್ ಮಾಯಾ, ಜುಮ್ ಜುಮ್ ಮಾಯಾ, ಪ್ರಾಯ ಬಂದ್ರೆ ಏನಿದು ಮಾಯಾ. ನಮ್ಮ ಮಾಧ್ಯಮ ರಂಗ ಹಾಗೂ ಪ್ರಜಾನುಡಿ ತಂಡ ಇವರ ಸಂದರ್ಶನಕ್ಕೆ ತೆರಳಿದಾಗ ಅಲ್ಲಿ ಆದ ಕೆಲ ಅನುಭವಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಲು ಇಚ್ಛಿಸುತ್ತೇವೆ. ಇವರದ್ದು ಪುಟ್ಟ ಸಂಸಾರ, ಅಮ್ಮ, ಪತ್ನಿ ಹಾಗೂ ಮುದ್ದಾದ ಮಗಳು. ಪ್ರೀತಿಸಿ ಮದುವೆಯಾದ ಇವರು ತಮ್ಮ ತಾಯಿಯ ಜೊತೆ ಬೆಂಗಳೂರಿನಲ್ಲಿ ವಾಸಿಸುತ್ತಾರೆ. ನಮ್ಮ ತಾಯಿ ರಾಧಾ ವಾರಿಯರ್ ಅವರು ನ್ಯಾಷನಲ್ ಟೆಕ್ಸ್ಟೈಲ್ ಕಾರ್ಪೊರೇಷನ್ ಕೆಲಸ ಮಾಡ್ತಾ ಇದ್ರು. ಈಗ ರಿಟೈರ್ ಆಗಿ ಮನೆಯಲ್ಲಿದ್ದಾರೆ, ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಅಮ್ಮ. ನಮಸ್ತೆ. ನಿಮ್ಮ ಮಗನ ಬಗ್ಗೆ ಏನಾದ್ರು ಹೇಳಿ ಸ್ವಲ್ಪ. ಇಷ್ಟು ದೊಡ್ಡ ಸಿಂಗರ್, ಖುಷಿ ಇರುತ್ತಲ್ವಾ? ಇದು ಅವ್ರ ತಂದೆಯವರ ಆಶೀರ್ವಾದ ತುಂಬ ಇದೆ. ಅವ್ರು ಯಾವಾಗಲೂ ಹೇಳ್ತಾ ಇದ್ರು ಅವನ್ನ. ಅವರು ಅವ್ರು ಹಾಡುಗಾರರಾಗಿದ್ರು. ಅವ್ರ ಫ್ಯಾಮಿಲಿಯಲ್ಲಿ ಎಲ್ಲರೂ ಅಷ್ಟೇ, ಎಲ್ಲರೂ ಅವ್ರು ಹೇಳಿರ್ಬೇಕು ಅದ್ರ ಬಗ್ಗೆ ಎಲ್ಲ. ಅವ್ರಿಗೆ ಅದು ಮಾಡಬೇಕು ಅಂತಿದ್ದ. ಅವ್ರ ಆಂಬಿಷನ್ಸ್ ಫುಲ್ ನೋಡಲಿಕ್ಕೆ ಪಾಪ ಅವ್ರು ಇರಲಿಲ್ಲ. ಅದು ದೇವ್ರ ಇಚ್ಛೆ ಆ ಥರ ಇತ್ತು, ಅದೇ ಥರ ನಡೆಯುತ್ತೆ. ಅವನಿಗೆ ಫಸ್ಟ್ ಅವ್ನು ಹೊರಗಡೆ ಹೊರದೇಶದಲ್ಲಿ ಹೋಗಿ ಸ್ವಲ್ಪ ದಿವಸ ಕೆಲಸ ಎಲ್ಲ ಮಾಡ್ದ. ಬಟ್ ಅವನದೆಲ್ಲ ಎಳಿತಾ ಇದ್ದಿದ್ದೆಲ್ಲ ಸಂಗೀತದ ಕಡೆನೇ ಎಳಿತಾ ಇತ್ತು. ಬೆಂಗಳೂರಿಗೆ ಬರುವಾಗ, ರಜದಲ್ಲಿ ಬರುವಾಗೆಲ್ಲ ಅವನು ಏನಾದರೂ ಒಂದು ಕ್ಯಾಸೆಟ್ಸ್ ಎಲ್ಲ ಮಾಡಿ ಹೋಗ್ತಾ ಇದ್ದ. ಆಮೇಲೆ ಲಾಸ್ಟ್ನಲ್ಲಿ ಅವನು ಇಲ್ಲಿಗೆ ಬಂದು ನಿನ್ನಿಷ್ಟ, ನಾವು ಅದು ಕೂಡ ಹೇಳ್ತಾ ಇದ್ವಿ, ನಿನಗೆ ಓಕೆ ಅನಿಸಿದ್ರೆ ನೀವು ಮಾಡು, ನಾವು ಅದು ಸಪೋರ್ಟ್ ಇದೆ ಅಂತ ಹೇಳ್ತಾ ಇದ್ವಿ ನಾವು. ಅವನು ಅದೇ ಥರನೇ ಮಾಡ್ಕೊಂಬಂದ. ಬಟ್ ಇನ್ನೊಂದು ದೇವರು ಅವರಿಗೆ ಒಳ್ಳೆ ಇದಾಗಿ ಕೊಡಲಿ, ಇನ್ನು ಮುಂದೆ ಹೆಚ್ಚು ಇದಕ್ಕೆ ಆಗಲಿ ಅಂತ ನಾವು ಯಾವಾಗಲೂ ಅವನಿಗೂ ಪ್ರಾರ್ಥನೆ ಮಾಡ್ತಾ ಇದ್ವಿ. ನಮ್ಮದೇ ಇರುತ್ತೆ ಅವನಿಗೆ ಯಾವಾಗಲೂ ಅಷ್ಟೇ. ಹೋಗುವಾಗ ಬರುವಾಗೆಲ್ಲ ಅವನು ನಮ್ಮನ್ನು ಹೊರಗಡೆ ಹೋಗುವಾಗ ಎಲ್ಲಿ ಹೋಗುವಾಗ ಹೇಳಿಬಿಟ್ಟು ಹೋಗ್ತಾನೆ. ಹೊರದೇಶಕ್ಕೆ ಹೋಗಿ ಸುಮಾರು ದಿವಸ ಎಲ್ಲ ಹೋಗಿ ಬರುವಾಗ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡೆ ಅವನು ಹೋಗೋದು. ಆಶೀರ್ವಾದ ಅವ್ರ ತಂದೆ ಆಶೀರ್ವಾದ, ನಮ್ಮ ತಂದೆ ತಾಯಿದು ಎಲ್ಲ ಅವನು ಬೆಳೆಸಿದ್ದೆಲ್ಲ ಅವ್ರಿಗೆ. ನಾನು ಕೆಲಸಕ್ಕೆ ಹೋಗಿದ್ದರಿಂದ ಅವರೇ ಬೆಳೆಸಿದ್ದೆಲ್ಲ ಇದರಿಂದ ಆ ಒಂದು ಇದು ಅವರ ಗುಣಗಳು ಇವನಿಗೆ ಬಂದಿದೆ. ಯಾವಾಗಲೂ ಇದಾಗಿ ಇರ್ತಾನೆ. ಅದೊಂದೇ ನಾವು ಬೇಡ್ಕೊಳ್ಳೋದು ಅದೇನೆ, ಯಾವಾಗಲೂ ಒಂದೇ ಥರ ಚೆನ್ನಾಗಿರಲಿ, ಎಲ್ಲರ ಹತ್ರ ಒಳ್ಳೆ ಸೌಹೃದವಾಗಿ ಇರಲಿ ಅಂತೇಳಿ ನಾವು ಅದೇ ಥರ ಇದ್ದಾರೆ. ಬಟ್ ಅದನ್ನು ಬಿಟ್ಕೊಡ್ಬಾರ್ದು. ಅದು ಯಾವಾಗಲೂ ಆ ಒಂದು ನಯ, ವಿನಯ, ಭಕ್ತಿ, ಆ ಭಕ್ತಿ ದೇವ್ರಿಗೆ ಕೊಟ್ಟಿದ್ದಾರೆ, ಅದರಿಂದ ಇಷ್ಟು ಮುಂದೆ ಬರ್ತದೆ ಅಷ್ಟೇ ನಾನು ಹೇಳೋಕ್ಕಿರೋದು. ಅವ್ರ ಫ್ಯಾಮಿಲಿ ಅಷ್ಟೇ ಒಳ್ಳೆ ಒಬ್ಬರು ಇದಾಗಿದ್ದಾರೆ ನಮ್ಮ ಜೊತೆ, ನಾವು ಅವ್ರ ಜೊತೆನೇ ಇದ್ದೀವಿ. ಅದಕ್ಕೆ ನೀವೇ ಪರಿಚಯ ಮಾಡಿಕೊಟ್ಬಿಡಿ ನಿಮ್ಮ ಮೊಮ್ಮಗಳು ಮತ್ತು ನಿಮ್ಮ ಸೊಸೆನ. ಅದೇ ಅವರು ಶಬರಿ ಅಂತೆ ನಮ್ಮ ಸೊಸೆ, ನಮ್ಮ ಮನೆಯ ಗಗನಸಖಿ. ಅವಳು ನಮ್ಮ ಮೊಮ್ಮಗಳು ಅದಿತಿ ಬಾಯಿ ಅಂತ. ಮತ್ತೆ 10th ಸ್ಟ್ಯಾಂಡರ್ಡ್ ಓದ್ತಿದ್ದಾಳೆ. ನಮ್ಮ ಸೊಸೆಯೂ ಅಷ್ಟೇ ಈಗ ಕೆಲಸ ಮಾಡ್ತಾ ಇದ್ದಾಳೆ. Okay, but then I think I'll be more comfortable in English, so I'll just talk in English. To talk about Ajay, I actually met him. He's my brother's friend though, and I met him in the air actually. That's when we, that spark came actually. And he's a very good husband, more than what I could actually want for is a person who would be very good to my parents, and he is very good that way. So he's been taking care of my family just the same way as he is with his mom and dad. So that is one plus point you can say. Not everyone gets that luck. So, and he is a very loving person, very calm.
and he's a wonderful singer. So I'm privileged to be his wife. I'm blessed and privileged too. So it's mutual. So The advantage here is that, you know, I feel really happy, and now, we're just a happy family. Nothing much to add on. This is our, piece of precious gift that God has given us. This is Aditi. She's our daughter. And, She's a little shy too. I'm just really lucky to be his daughter, and I'm really blessed in that case. Very shy for her. So basically ಅವರು ದೇವರಿನ ಕೊಚ್ಚಿ ಸೊ ಅವ್ರು ಬಂದು 1 ವರ್ಷ ಆಗಿದೆ ಈಗ. ಸೊ ಅವಳು ಕುಮರನ್ ಸ್ಕೂಲ್ ಸೇರಿದ್ರು. ನನ್ನ ವೈಫು ಅಷ್ಟೇ ಇಲ್ಲಿ ಸಿಟಿ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಕೆಲಸ ಮಾಡ್ತಿದ್ದಾರೆ. ಸೊ ದೇ ಆರ್ ಪಿಕಿಂಗ್ ಅಪ್ ಕನ್ನಡ ಆಲ್ಸೋ, ಆ್ಯಂಡ್ ಕನ್ನಡ ಪಿಕಪ್ ಮಾಡ್ತಿದ್ದಾರೆ ಅಂತ ಕನ್ನಡದಲ್ಲೇ ಹೇಳ್ಬಿಡ್ತೀನಿ. ಬಟ್ ಅದರ್ವೈಸ್ ಶಿ ಸೆಡ್ ಇಟ್ಸ್ ಆಲ್ ಮ್ಯೂಚುವಲ್. ಇಲ್ಲಿ ಅಡ್ವಾಂಟೇಜ್ ಏನಂದರೆ ನಾವು ಹಸ್ಬೆಂಡ್ ವೈಫ್ ಆಗೋ ಮುಂಚೆ ನಮ್ಮ ಇಬ್ಬರಿಗೂ ಫ್ಯಾಮಿಲಿ ಗೊತ್ತಿತ್ತು. ಅವಳ ಅಣ್ಣ ನನ್ನ ತುಂಬ ಒಳ್ಳೆ ಫ್ರೆಂಡು, ಹಾಗಾಗಿ that adds on to the bonding. So, ಆ ರೀತಿ ಫ್ಯಾಮಿಲಿ ಲೈಫ್ ಅಂತ ಬಂದಾಗ ದಿಸ್ ಇಸ್ ಸ್ಮಾಲ್ ಆ್ಯಂಡ್ ಹೆಲ್ದಿ ಫ್ಯಾಮಿಲಿ. God's grace. Yeah. I like, for me, all of the songs are favorites, but then I think I like Jum Jum Maya the best, like the most you can say. I love that song. And I love all his songs. yeah, so that's it. Jum Jum Maya is the most favorite, yeah. Okay. Then I somehow like the Busy Busy area also. It's like really The movie a beautiful. Gun. Yeah, it's a wonderful song actually to hear. Okay. Yeah. Devotional songs. Devotional, all his Ayyappa songs are really good, most of them. Then recently he's done one with Koragaja, right? Yeah. That's his composition. Yeah, that's what. So that's also come out really well. I really like that, that tune of it. Something, which has a very devotional and pato feel. I really like it. Okay. ಕೊರಗಜ್ಜ ಸ್ವಾಮಿ ಕಾಪರು ಭೂಮಿ ತುಳುವೆರೆ ಮಣ್ಣಗೆ ವರವಾಯಿ ಸ್ವಾಮಿ ಮೈಮೆದ ಮಾಯ್ಕಾರೆ ತುಳುನಾಡ ವೀರೆ ಭಾಗ್ಯೋದ ಬಾಕಿಲು ಈರಾಲೆ ಸ್ವಾಮಿ. ಸೊ ಇವರು ನಮ್ಮ ಅತ್ತೆಯವರು. ಸೊ ನ್ಯೂ ಇಯರ್ ಅಂತ ಎಲ್ಲರೂ ಬಂದಿದ್ದಾರೆ. ಬ್ರದರ್ ಸಿಸ್ಟರ್ ಎಲ್ಲರೂ ಹೊರಗೆ ಹೋಗಿದ್ದಾರೆ. ಬಟ್ ಎಸ್, ಸೊ ವಿ ಆರ್ ಲಕ್ಕಿ ಟು ಹ್ಯಾವ್ ಅ ಹಿಯರ್ ಫಾರ್ ದ ನ್ಯೂ ಇಯರ್. ಆ್ಯಂಡ್ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ, ನಮ್ಮ ಸಂಸಾರ ಆನಂದ ಸಾಗರ. ಹ್ಯಾಪಿ ನ್ಯೂ ಇಯರ್.